ವಯಸ್ಸಾದ ತಂದೆಗೆ ಮಕ್ಕಳು ಮಾಡಿಸಲೇಬೇಕಾದ ಅತ್ಯಗತ್ಯವಾದ ಆರೋಗ್ಯ ಪರೀಕ್ಷೆಗಳು. ಕುಟುಂಬದ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಂಡು ಮಕ್ಕಳನ್ನು ಸಾಕಿ ಸಲುಹಿ ಅವರನ್ನು ಒಳ್ಳೆಯ ಸ್ಥಾನದಲ್ಲಿ ನಿಲ್ಲಿಸುವಂತೆ ಮಾಡಿದ ತಂದೆಯ ಆರೋಗ್ಯದ ಬಗ್ಗೆ ಪ್ರತಿಯೊಬ್ಬ ಮಕ್ಕಳು ಗಮನ ಹರಿಸಲೇಬೇಕು. ತನಗಾಗಿ ಏನನ್ನೂ ಬಯಸದೆ ಕೇವಲ ತನ್ನ ಸಂಸಾರ ಚೆನ್ನಾಗಿ ಇರಬೇಕು ಎನ್ನುವ ಒಂದೇ ಉದ್ದೇಶದೊಂದಿಗೆ ದಿನವಿಡೀ ಕಷ್ಟಪಟ್ಟು ದುಡಿದು ಸಂಸಾರದಲ್ಲಿ ಏನೂ ಕೂಡ ಹೆಚ್ಚು ಕಡಿಮೆ ಆಗದಂತೆ ನೋಡಿಕೊಂಡು ಮಕ್ಕಳನ್ನು ಕಷ್ಟಪಟ್ಟು ಸಾಕಿ ಸಲುಹಿ ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಿರುವುದರ ಹಿಂದೆ ತಂದೆಯ ಕಷ್ಟಪಟ್ಟು ಬೆವರು ಮತ್ತು ಶ್ರಮ ಸಾಕಷ್ಟಿರುತ್ತದೆ. ಇದನ್ನು ಪದಗಳಲ್ಲಿ ಬಣ್ಣಿಸಲು ಸಾಧ್ಯವಿಲ್ಲ. ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಅಪ್ಪಂದಿರ ದಿನವನ್ನು ಆಚರಿಸಲಾಗುತ್ತದೆ. ಈ ವರ್ಷ ಭಾನುವಾರ ಜೂನ್ 15ರಂದು ಆಚರಿಸಲಾಗುತ್ತದೆ. ಆ ಪ್ರಯುಕ್ತ ತಂದೆಯವರಿಗೆ ಏನಾದರೂ ಮರೆಯಲಾರದ ಉಡುಗೊರೆ ಕೊಡಬೇಕು ಎಂದು ಅಂದುಕೊಂಡಿದ್ದರೆ ಅವರ ಆರೋಗ್ಯಕ್ಕೆ ನೆರವಾಗುವ ಕೆಲವೊಂದು ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿಸಿ. ಇದರಿಂದ ಅವರ ದಿನವನ್ನು ಇನ್ನಷ್ಟು ವಿಶೇಷವಾಗಿಸಬಹುದು. ಏನಂತೀರಾ? ಶುಗರ್ ಪರೀಕ್ಷೆ, ಸಕ್ಕರೆ ಕಾಯಿಲೆ ಇರುವುದನ್ನು ತಿಳಿಯಲು. ಸಕ್ಕರೆ ಕಾಯಿಲೆ ಎನ್ನುವುದು ಸೈಲೆಂಟ್ ಕಿಲ್ಲರ್ ಇದ್ದ ಹಾಗೆ. ಇದರ ರೋಗ ಲಕ್ಷಣಗಳು ಅಷ್ಟು ಸುಲಭವಾಗಿ ಗೊತ್ತಾಗುವುದಿಲ್ಲ. ಆರಂಭದಲ್ಲಿ ಪತ್ತೆ ಹಚ್ಚಿದರೆ ಮಾತ್ರ ಇದನ್ನು ಕಂಟ್ರೋಲ್ನಲ್ಲಿಡಬಹುದು. ಹೀಗಾಗಿ ಮೊದಲಿಗೆ ಅವರಿಗೆ ಶುಗರ್ ಪರೀಕ್ಷೆ ಮಾಡಿಸಿ. ಲಿಪಿಡ್ ಪ್ರೊಫೈಲ್ ಪರೀಕ್ಷೆ, ಇದು ಕೊಲೆಸ್ಟ್ರಾಲ್ ಪರೀಕ್ಷೆಯಾಗಿದ್ದು ರಕ್ತದಲ್ಲಿ ಸೇರಿಕೊಂಡಿರುವ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ತಿಳಿಯಲು ನೆರವಾಗುವುದು. ವೈದ್ಯರು ಹೇಳುವ ಪ್ರಕಾರ ಮಧ್ಯ ವಯಸ್ಸಾದ ಬಳಿಕ 6 ತಿಂಗಳಿಗೊಮ್ಮೆ ಈ ಪರೀಕ್ಷೆ ಮಾಡಿಸುತ್ತಿದ್ದರೆ ಒಳ್ಳೆಯದಂತೆ. ಲಿವರ್ ಪರೀಕ್ಷೆ, ಈ ಪರೀಕ್ಷೆಯು ಯಕೃತಿಗೆ ಯಾವುದೇ ರೀತಿಯ ಹಾನಿಯನ್ನು ಪತ್ತೆ ಹಚ್ಚಲು ಮತ್ತು ಯಾವುದೇ ರೀತಿಯ ರೋಗಗಳು ಅಥವಾ ಉರಿಯೂತವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಮಲಮೂತ್ರ ವಿಸರ್ಜನೆಯಲ್ಲಿ ನಿಯಂತ್ರಣವಿಲ್ಲದೆ ಇರುವುದು. ಮೂತ್ರ ವಿಸರ್ಜನೆಯಲ್ಲಿ ನಿಯಂತ್ರಣವು ಇಲ್ಲದೆ ಇರುವುದು ಹಿರಿಯರಲ್ಲಿ ಕಂಡುಬರುವ ದೊಡ್ಡ ಸಮಸ್ಯೆ. ಪುರುಷರಲ್ಲಿ ಇದು ವೃಷಣ ಮತ್ತು ಮಹಿಳೆಯರಲ್ಲಿ ಇದು ಒತ್ತಡದಿಂದ ಉಂಟಾಗಬಹುದು. ನಿಮೋನಿಯಾದಿಂದಲೂ ಇದು ಬರುವುದು ಇದೆ. ವೈದ್ಯರೊಂದಿಗೆ ಮಾತನಾಡಿ ಅವರಿಂದ ಚಿಕಿತ್ಸೆ ಪಡೆದರೆ ಒಳ್ಳೆಯದು. ಮುಜುಗರದಿಂದ ಪೋಷಕರು ಈ ಬಗ್ಗೆ ನಿಮ್ಮೊಂದಿಗೆ ಚರ್ಚೆ ಮಾಡಲು ಹಿಂಜರಿಯಬಹುದು. ಇದರಿಂದ ನೀವು ಅವರೊಂದಿಗೆ ಈ ಸಮಸ್ಯೆಯನ್ನು ಚರ್ಚಿಸಿ ಮತ್ತು ಅವರಲ್ಲಿ ಏನೇ ಸಮಸ್ಯೆ ಇದ್ದರೂ ಹೇಳಲು ಹೇಳಿ. ಗ್ಲುಕೋಮಾ ಪರೀಕ್ಷೆ, ಗ್ಲುಕೋಮಾ ಎಂಬುವುದು ಕಣ್ಣಿನಲ್ಲಿ ಹೆಚ್ಚಿದ ಒತ್ತಡವು ಆಪ್ಟಿಕ್ ನರಕ್ಕೆ ಹಾನಿಯನ್ನು ಉಂಟು ಮಾಡುವ ಒಂದು ಕಾಯಿಲೆಯಾಗಿದ್ದು ಇದರ ಪರಿಣಾಮವಾಗಿ ಬದಲಾಯಿಸಲಾಗದ ದೃಷ್ಟಿ ನಷ್ಟವಾಗುತ್ತದೆ. ದುರಾದೃಷ್ಟವಶಾತ್ ಗ್ಲುಕೋಮಾ ಒಂದು ಮೂಕ ಕಾಯಿಲೆಯಾಗಿದ್ದು ಹೆಚ್ಚಿನ ವ್ಯಕ್ತಿಗಳಲ್ಲಿ ಇದು 50%ಗಿಂತ ಹೆಚ್ಚು ದೃಷ್ಟಿಯ ಮೇಲೆ ಪರಿಣಾಮ ಬೀರುವವರೆಗೆ ಯಾವುದೇ ಲಕ್ಷಣಗಳನ್ನು ಉಂಟು ಮಾಡುವುದಿಲ್ಲ. ಈ ಸ್ಥಿತಿಯಲ್ಲಿ ದೃಷ್ಟಿ ಪರದೆಯಿಂದ ಕಳೆದು ಹೋಗಲು ಪ್ರಾರಂಭವಾಗುತ್ತದೆ ಮತ್ತು ಕೇಂದ್ರದ ಕಡೆಗೆ ಕಳೆದು ಹೋಗುತ್ತಲೇ ಇರುತ್ತದೆ. ಗ್ಲುಕೋಮಾದ ಅಪಾಯಕಾರಿ ಅಂಶಗಳು ಸೇರಿವೆ: ಮಧುಮೇಹದ ಉಪಸ್ಥಿತಿ, ಅಧಿಕ ರಕ್ತದೊತ್ತಡ ಮತ್ತು ಹೃದಯ ಕಾಯಿಲೆ, ಸ್ಟಿರಾಯ್ಡ್ಗಳ ದುರುಪಯೋಗ, ಹೆಚ್ಚಿನ ಶಕ್ತಿ ಅಥವಾ ಗ್ಲುಕೋಮಾ ಇರುವ ಕುಟುಂಬ ಸದಸ್ಯರನ್ನು ಹೊಂದಿರುವುದು, 40ರಿಂದ 45 ವರ್ಷ ವಯಸ್ಸಿನಲ್ಲಿ ಮತ್ತು ನಂತರ ವಾರ್ಷಿಕವಾಗಿ ನಿಯಮಿತ ತಪಾಸಣೆ ಮಾಡಿಸಿಕೊಳ್ಳುವುದರಿಂದ ಯಾವುದೇ ಹಾನಿಯನ್ನು ಉಂಟು ಮಾಡುವ ಮೊದಲು ದೃಷ್ಟಿಯ ಈ ಮೂಕ ಕಳ್ಳನನ್ನು ಗುರುತಿಸಲು ಸಹಾಯವಾಗುತ್ತದೆ. ಪ್ರಾಸ್ಟೇಟ್ ಸಂಬಂಧಿತ ಪರೀಕ್ಷೆ, ವಯಸ್ಸಾದ ಪುರುಷರಲ್ಲಿ ಪ್ರಾಸ್ಟೇಟ್ ಹಿಗ್ಗುವಿಕೆಯ ಸಮಸ್ಯೆ ಹೆಚ್ಚಾಗಿ ಕಾಣಿಸಿಕೊಳ್ಳುವುದರಿಂದ ಮುನ್ನೆಚ್ಚರಿಕೆಯ ಸಲುವಾಗಿ ಪ್ರಾಸ್ಟೇಟ್ ಪರೀಕ್ಷೆ ಮಾಡಿಸಿದರೆ ಒಳ್ಳೆಯದು. ಕಾರ್ಡಿಯಾಕ್ ಸಿಟಿ ಸ್ಕ್ಯಾನ್, ಈ ಪರೀಕ್ಷೆಯು ಹೃದಯ ರಕ್ತನಾಳದ ಕಾಯಿಲೆಗಳ ಅಪಾಯವನ್ನು ನಿರ್ಣಯಿಸಲು ಸಹಾಯ ಮಾಡುತ್ತದೆ. ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು, ಹೌದು, ಒಂದು ಸಂಶೋಧನೆ ಹೇಳುವ ಪ್ರಕಾರ ಪುರುಷರಿಗೆ ವಯಸ್ಸಾಗುತ್ತಾ ಹೋದಂತೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆಯಂತೆ.
ಇನ್ನು ವಯಸ್ಸು 35ರಿಂದ 40 ವರ್ಷ ದಾಟಿದ ಪುರುಷರಿಗೆ ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆ ಇರುತ್ತದೆಯಂತೆ. ಹೀಗಾಗಿ ಈ ಎರಡೂ ಕಾಯಿಲೆ ದೀರ್ಘಕಾಲದವರೆಗೆ ಕಾಡುವ ಅಪಾಯಕಾರಿ ಕಾಯಿಲೆಗಳು ಆಗಿರುವುದರಿಂದ ತಪ್ಪಿಯೂ ಕೂಡ ನಿರ್ಲಕ್ಷ್ಯ ಮಾಡಬಾರದು. ಒಂದು ವೇಳೆ ಲಕ್ಷಣಗಳು ಕಾಣಿಸಿಕೊಂಡರೆ ವೈದ್ಯರ ಸಲಹೆಯನ್ನು ಪಡೆದು ರಕ್ತದಲ್ಲಿ ಸಕ್ಕರೆ ಮಟ್ಟ ಹಾಗೂ ಹೃದಯಕ್ಕೆ ಸಂಬಂಧಪಟ್ಟ ಪರೀಕ್ಷೆ ಮಾಡಿಸಿಕೊಳ್ಳುವುದು ಒಳ್ಳೆಯದು. ನಿಮುರುವಿಕೆ ಸಮಸ್ಯೆ. ಸಾಕಷ್ಟು ಪುರುಷರು ಈ ಸಮಸ್ಯೆಯಿಂದಾಗಿ ಮಾನಸಿಕ ಹಿಂಸೆಯನ್ನು ಅನುಭವಿಸುತ್ತಿದ್ದಾರೆ. ಅದರಲ್ಲೂ ಮಧ್ಯ ವಯಸ್ಸು ದಾಟಿದವರಲ್ಲಿ ಇಂತಹ ಸಮಸ್ಯೆ ಜಾಸ್ತಿಯಾಗಿ ಕಾಡಲು ಶುರುವಾಗುತ್ತದೆ. ಹೆಚ್ಚಿನವರು ತಮ್ಮ ಇಂತಹ ಸಮಸ್ಯೆಗಳನ್ನು ಯಾರಲ್ಲೂ ಹೇಳಿಕೊಳ್ಳಲಾಗದೆ ಮುಚ್ಚಿಟ್ಟುಕೊಂಡು ತಮ್ಮಲ್ಲಿಯೇ ನೋವನ್ನು ಅನುಭವಿಸುತ್ತಾರೆ. ಇದಕ್ಕೆ ಪ್ರಮುಖ ಕಾರಣ ಜನನಾಂಗದ ಭಾಗಕ್ಕೆ ಸರಿಯಾಗಿ ರಕ್ತ ಸಂಚಾರ ಆಗದೇ ಇರುವುದರಿಂದ ಪುರುಷರಲ್ಲಿ ಈ ಸಮಸ್ಯೆಗಳು ಕಂಡುಬರಲು ಶುರುವಾಗುತ್ತದೆ. ಈ ಬಗ್ಗೆ ತಜ್ಞರು ಹೇಳುವ ಪ್ರಕಾರ ಸಾಮಾನ್ಯವಾಗಿ 40 ವರ್ಷ ಕಳೆದ ಬಳಿಕ ಪುರುಷರಿಗೆ ಈ ರೀತಿಯ ಜನನಾಂಗಕ್ಕೆ ಸಂಬಂಧಪಟ್ಟ ಸಮಸ್ಯೆ ಎದುರಾಗುವ ಸಾಧ್ಯತೆ ಹೆಚ್ಚಿರುತ್ತದೆಯಂತೆ. ಹಸುವಿನ ಕೊರತೆ. ವಯಸ್ಸಾಗುವ ಸಂದರ್ಭದಲ್ಲಿ ಹಸಿವು ಕಡಿಮೆ ಆಗುವುದು ಸಹಜ. ಹೀಗಾಗಿ ಅವರು ಊಟ ಮಾಡಲು ನಿರ್ಲಕ್ಷ್ಯ ವಹಿಸಬಾರದು. ಹಲ್ಲು ಅಥವಾ ಹಲ್ಲಿನ ಸಮಸ್ಯೆಯಿಂದಾಗಿ ಅವರಿಗೆ ಊಟ ಮಾಡಲು ಆಗುತ್ತಿಲ್ಲವಾದರೆ ಆಗ ಅವರು ಇದನ್ನು ಸರಿಪಡಿಸಬೇಕು. ಅಜೀರ್ಣ, ತಮಗೆ ಇಷ್ಟವಾಗಿರುವ ಊಟ ತಯಾರಿಸಲು ಆಗದೇ ಇರುವುದು ಅಥವಾ ಆಸಕ್ತಿ ಕಳೆದುಕೊಂಡಿರುವುದು ಖಿನ್ನತೆಯ ಲಕ್ಷಣಗಳು ಆಗಿರಬಹುದು. ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಚಿಕಿತ್ಸೆ ನೀಡಿದರೆ ಒಳ್ಳೆಯದು. ವಯಸ್ಸಾದ ಮೇಲೆ ತಂದೆ ತಾಯಿಯನ್ನು ನೋಡಿಕೊಳ್ಳುವುದು ಮಕ್ಕಳಾದ ನಮ್ಮ ಕರ್ತವ್ಯ. ದುಡ್ಡು ಕೊಟ್ಟರೆ ಏನೆಲ್ಲ ನಾವು ಖರೀದಿ ಮಾಡಬಹುದು. ಆದರೆ ಕೋಟಿ ಕೊಟ್ಟರೂ ತಂದೆ ತಾಯಿ ಪ್ರೀತಿ, ತಂದೆ ತಾಯಿ ಸಿಗುವುದಿಲ್ಲ. ಆದ್ದರಿಂದ ತಂದೆ ತಾಯಿ ಇರುವವರೆಗೆ ಅವರಿಗೆ ಚೆನ್ನಾಗಿ ನೋಡಿಕೊಳ್ಳಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.